ತರಗತಿ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾವ ಒಂದು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕಾರ್ಯಾಂಗೀಯ ಅಧಿಕಾರಿಗಳು ಮತ್ತು ಶಾಸನೀಯ, ನ್ಯಾಯಿಕ, ಹಣಕಾಸಿನ, ಸೇನಾ, ತುರ್ತು ಪರಿಸ್ಥಿತಿಯ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲನೇದಾಗಿ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ನಾವು ಹಿಂದೆ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ, ರಾಷ್ಟ್ರದ ಒಂದು ಎಲ್ಲ ಆಡಳಿತವು ಯಾರ ಹೆಸರಿನಲ್ಲಿ ನಡೀತಾ ಹೋಗ್ತದಪ್ಪ ಅಂದರೆ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ನಡೀತಾ ಹೋಗ್ತದೆ. ಆದರೆ ಇವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಪ್ರಧಾನಮಂತ್ರಿಯವರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರೆ, ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ನಂತರ ಆ ಪ್ರಧಾನಿಯವರ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅಂದರೆ ಪ್ರಧಾನಮಂತ್ರಿಗಳು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಈ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಭಾರತದ ಉನ್ನತ ಹುದ್ದೆಗಳಾದಂಥ ಅಟಾರ್ನಿ ಜನರಲ್ನ ನೇಮಕ ಮಾಡ್ತಾ ಹೋಗ್ತಾರೆ. ಮತ್ತು ಮಹಾಲೇಖಪಾಲರು ಮತ್ತು ಲೆಕ್ಕ ನಿಯಂತ್ರಕರು ಅಂದರೆ CAG ಅಂತ ಹೇಳ್ತಾ ಹೋಗ್ತಾವಲ್ಲ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಅವನ್ನೇ ನೇಮಕ ಮಾಡ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಒಂದು ನ್ಯಾಯಾಧೀಶರನ್ನು ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಮತ್ತು ಕೇಂದ್ರ ಹಣಕಾಸು ಆಯೋಗ ಏನು ಕರಿತಾ ಹೋಗ್ತೀವಲ್ಲ, ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತೀವಿ. UPSC ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತೀವಿ. ಮತ್ತು ರಾಜ್ಯದ ಒಂದು ಗವರ್ನರನ್ನು ರಾಜ್ಯದ ಒಂದು ರಾಜ್ಯಪಾಲರುಗಳನ್ನ ನೇಮಕ ಮಾಡ್ತಾ ಹೋಗ್ತೀವಿ. ಆ ಚುನಾವಣೆ ಎಲೆಕ್ಷನ್ ಕಮಿಷನ್ ಅಂತ ಕರಿತಾವಲ್ಲ, ಆ ಎಲೆಕ್ಷನ್ ಕಮಿಷನದ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಮತ್ತು ರಕ್ಷಣಾ ಪಡೆಗಳು ಏನು ಡಿಫೆನ್ಸ್ ಅಂತ ಕರಿತಾವಲ್ಲ, ಆ ರಕ್ಷಣಾ ಪಡೆಯ ಮುಖ್ಯಸ್ಥರನ್ನು, ಜೊತೆಗೆ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಿಸುವಂಥ ಅಧಿಕಾರ ಯಾರಿಗೆ ಐತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ರಾಷ್ಟ್ರಪತಿಗಳು ಈ ಕಾರ್ಯಾಂಗೀಯ ಅಧಿಕಾರದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಒಟ್ಟಾರೆಯಾಗಿ ರಾಷ್ಟ್ರದ ಒಂದು ಆಡಳಿತವನ್ನು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನೋಡ್ತಾ ಹೋಗ್ತಾರೆ. ಹಾಗಾಗಿ ಈಗ ರಾಷ್ಟ್ರಪತಿಯವರು ನೇರವಾಗಿ ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಆ ಪ್ರಧಾನಮಂತ್ರಿ ಒಳಗೊಂಡಂತೆ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಭಾರತ ಉನ್ನತ ಹುದ್ದೆಗಳಾದಂಥ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಮಹಾಲೇಖಪಾಲರು ಮತ್ತು ಲೆಕ್ಕ ನಿಯಂತ್ರಕರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಏನು ಸಾರ್ವಜನಿಕ ಹಣಕಾಸಿನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾ ಹೋಗ್ತಾರೆ. UPSC ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾ ಹೋಗ್ತಾರೆ. ಎಲ್ಲ ರಾಜ್ಯಗಳ ಒಂದು ರಾಜ್ಯಪಾಲರುಗಳ ಒಂದು ನೇಮಕವನ್ನು ಯಾರು ಮಾಡ್ತಾ ಹೋಗ್ತಾರೆ, ರಾಷ್ಟ್ರಪತಿಗಳು ಮಾಡ್ತಾ ಹೋಗ್ತಾರೆ. ಜೊತೆಗೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಮತ್ತು ರಕ್ಷಣಾ ಪಡೆಯ ಮುಖ್ಯಸ್ಥರನ್ನು ಜೊತೆಗೆ ರಾಷ್ಟ್ರದ ಒಂದು ರಾಯಭಾರಿಗಳನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಒಂದು ಭಾರತದ ಅತ್ಯುನ್ನತವಾದ ಹುದ್ದೆಗಳನ್ನು ಇವರು ನೇರವಾಗಿ ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಂವಿಧಾನಬದ್ಧವಾಗಿ ಪದಚ್ಯುತಿಗೊಳಿಸುವಂಥ ಅಧಿಕಾರ ಕೂಡ ಈ ರಾಷ್ಟ್ರಾಧ್ಯಕ್ಷರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಕಾರ್ಯಾಂಗೀಯ ಅಧಿಕಾರ ಬಗ್ಗೆ ನೋಡ್ತಾ ಹೋದ್ವಿ. ಮುಂದುವರೆದು ನೋಡ್ತಾ ಹೋಗೋಣ ಶಾಸನೀಯ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಈ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಂಸತ್ತಿನ ಅಧಿವೇಶನವನ್ನು ಕರೆಯುವುದು ಮತ್ತು ಮುಂದೂಡುವುದು, ಈ ಒಂದು ಸದನಗಳನ್ನು ಉದ್ದೇಶಿಸಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಹಾಗೂ ಲೋಕಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಂಸತ್ತಿನ ಅಧಿವೇಶನ ಯಾರು ಕರೀತಾರಪ್ಪ ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಕರೀತಾರೆ. ಆ ಸಂಸತ್ತಿನ ಅಧಿವೇಶನ ಮುಂದೂಡ್ಬೋದು. ಜೊತೆ ಆ ಸದನಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಆ ಸದನಗಳನ್ನು ಉದ್ದೇಶಿಸಿ ಹಾಗೂ ಜಂಟಿ ಅಧಿವೇಶನಗಳು ಉದ್ದೇಶಿಸಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾಷಣವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಲೋಕಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಈ ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಆ ಮಸೂದೆಗಳಿಗೆ ಒಪ್ಪಿಗೆ ನೀಡುವಂಥದ್ದು, ಆ ಮರುಪರಿಶೀಲನೆಗೆ ಸಂಸತ್ತಿಗೆ ಕಳಿಸುವಂಥದ್ದು ಮತ್ತು ಆ ಮಸೂದೆಗೆ ಸಹಿ ಹಾಕದೆ ತಿರಸ್ಕರಿಸುವಂಥ ಅಧಿಕಾರ ಯಾರು ಹೊಂದಾರಪ್ಪ ಅಂದ್ರೆ ಈ ರಾಷ್ಟ್ರಪತಿಗಳು ಹೊಂದಾರ. ಅಂದ್ರೆ ಆಗಲೇ ಕೇಳಿದೆ ಮಸೂದೆಗಳ ಬಗ್ಗೆ
ಚರ್ಚೆ ಮಾಡುವಂಥ ಸಂದರ್ಭ ಆ ಮಸೂದೆ ಆ ಉಭಯ ಸದನಗಳು ಅಂಗೀಕಾರ ಆಯ್ತು. ಆ ಉಭಯ ಸದನಗಳ ಅಂಗೀಕಾರ ಆದಂಥ ನೆಕ್ಸ್ಟ್ ಎಲ್ಲಿ ಹೋಗ್ತೈತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಹೋಗ್ತೈತಿ. ಆ ರಾಷ್ಟ್ರಪತಿಗಳು ಏನು ಮಾಡ್ಬೋದಪ್ಪ ಅಂದ್ರೆ ಆ ಒಂದು ಸಂಸತ್ತಿನ ಒಂದು ಮಸೂದೆಗೆ ಒಪ್ಪಿಗೆ ಕೊಡ್ಬೋದು. ಇಲ್ಲಕ್ಕಂದ್ರೆ ಈ ಒಂದು ಮಸೂದೆಯಲ್ಲಿ ಮತ್ತೆ ಮರುಪರಿಶೀಲನೆಗೆ ಸಂಸತ್ತಿಗೆ ಒಳಗೆ ಕಳಿಸ್ಬೋದು. ಇಲ್ಲಕ್ಕಂದ್ರೆ ಆ ಮಸೂದೆಗೆ ಸಹಿ ಹಾಕದೆ ರಿಜೆಕ್ಟ್ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ 2020ಕ್ಕಿಂತ ಮುಂಚೆ ಏನು ನಾವು ಲೋಕಸಭೆಗೆ ಇಬ್ಬರನ್ನು ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಾ ಹೋಗ್ತಿದ್ವಲ್ಲ, ನಾಮ ನಿರ್ದೇಶನ ಮಾಡ್ತಾ ಹೋಗ್ತೀವಲ್ಲ, ಅದನ್ನು ಯಾರು ಇದು ಆಯ್ಕೆ ಮಾಡ್ತಿದ್ದಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಮಾಡ್ತಾ ಹೋಗ್ತಿದ್ವು. ಆದರೆ ಅದು 104ನೇ ತಿದ್ದುಪಡಿಯ ಮೂಲಕ ಆಯಾ ಇಬ್ಬರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂಥ ಪದ್ಧತಿಯನ್ನು ಮುಂದುವರ್ಸಿಕೊಂಡು ಕೈ ಬಿಡ್ತಾ ಹೋಗ್ತಾರೆ. ಮತ್ತು ರಾಜ್ಯಸಭೆಯೊಳಗೆ 250 ಸದಸ್ಯರನ್ನು ನೋಡ್ತೇವೆ. ಆ 250 ಸದಸ್ಯರನ್ನು 12 ಜನ ಸದಸ್ಯರನ್ನು ಯಾರು ನಮ್ಮ ನಿರ್ದೇಶನ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಮಾಡ್ತವೆ. ಯಾವ ಒಂದು ಕ್ಷೇತ್ರಗಳ ಮೂಲಕ ಕಲೆ, ವಿಜ್ಞಾನ, ಸಮಾಜ ಸೇವೆ, ಸಾಹಿತ್ಯ ಕ್ಷೇತ್ರಗಳ ಮೂಲಕ ಈ 12 ಜನರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವಂಥ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರು ತಮಗಿರುವಂಥ ಅಧಿಕಾರಗಳನ್ನು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆಯಂತೆ ಚಲಾವಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವರಿಗಿರುವಂಥ ಅಧಿಕಾರಗಳನ್ನು ಏನು ಅಧಿಕಾರ ಐತಲ್ಲ ಅವುಗಳನ್ನು ಯಾರ ಸಲಹೆಯಂತೆ ಚಲಾವಣೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯಂತೆ ಚಲಾವಣೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಇದು ಶಾಸನೀಯ ಒಂದು ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಮುಂದುವರೆದು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಸರ್ವೋಚ್ಚ ನ್ಯಾಯ, ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ, ಹೈಕೋರ್ಟ್, ಸೇನಾ ನ್ಯಾಯಾಲಯಗಳು ಈ ಅಪರಾಧಿಗಳಿಗೆ ನೀಡಿದಂಥ ಶಿಕ್ಷೆಯನ್ನು ಕಡಿಮೆ ಮಾಡುವಂಥ ಅಥವಾ ಬದಲಿಸುವಂಥ ಕ್ಷಮಾದಾನ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ರಾಷ್ಟ್ರಪತಿಗಳಿಗೈತೆ. ಅಂದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸೇನಾ ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದಂಥ ಶಿಕ್ಷೆಯನ್ನು ಕಡಿಮೆ ಮಾಡುವಂಥ ಅಧಿಕಾರ, ಬದಲಿಸುವಂಥ ಅಧಿಕಾರ, ಕ್ಷಮಾದಾನ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಯವರಿಗೆ ಐತಿ. ಜೊತೆ ವಿಶೇಷವಾಗಿ ಈ ಮರಣದಂಡನೆ ಅಂತ ಕಠಿಣ ಶಿಕ್ಷೆಯನ್ನು ರದ್ದುಪಡಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ರಾಷ್ಟ್ರಪತಿಗಳಿಗೆ ಇರೋದನ್ನು ಕಾಣ್ತೈತಿ. ಯಾವ ಒಂದು ಅಧಿಕಾರ ಅಂದ್ರೆ ಮರಣದಂಡನೆಯನ್ನು ರದ್ದುಪಡಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ರಾಷ್ಟ್ರಾಧ್ಯಕ್ಷರು ಕಾನೂನಾತ್ಮಕ, ಸಂವಿಧಾನಾತ್ಮಕ, ಸಾರ್ವಜನಿಕ ಮಹತ್ವ ಹೊಂದಿರುವಂಥ ವಿಷಯದೊಳಗೆ ಸಂಬಂಧಿಸಿದಂತೆ ಈ ಸರ್ವೋಚ್ಚ ನ್ಯಾಯಾಲಯದ ಬಳಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಲಹೆ ಕೇಳ್ತಾ ಹೋಗ್ತಾರೆ. ಅಂದರೆ ಯಾವ ವಿಷಯದೊಳಗೆ ಕಾನೂನಾತ್ಮಕ, ಸಂವಿಧಾನಾತ್ಮಕ, ಸಾರ್ವಜನಿಕ ಮಹತ್ವ ಹೊಂದಿದಂಥ ವಿಷಯದೊಳಗೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳೋದನ್ನು ಕಾಣ್ತಾ ಹೋಗ್ತೀವಿ. ಇದು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡೋದಾದ್ವಿ. ಇತ್ತೀಚಿನ ಒಂದು ಪರೀಕ್ಷಾ ದೃಷ್ಟಿಯೊಳಗೆ ಈ ಒಂದು ಕಾಲಾನುಕ್ರಮಣ ರೀತಿಯಲ್ಲಿ ಈ ರಾಷ್ಟ್ರಾಧ್ಯಕ್ಷರನ್ನು ಹೆಸರಿಸಿ ಅಂತ ಕೇಳ್ತಾ ಹೋಗ್ತಾರೆ. ಅಂದರೆ ಕಾಲಾನುಕ್ರಮಣವಾಗಿ ಮೊದಲು ಯಾರಿದ್ರು ಒಂದು 6-7 ಜನ ಹೆಸರು ಕೊಟ್ಟು ಕಾಲಾನುಕ್ರಮ ಒಬ್ಬರ ನಂತರ ಒಬ್ಬರನ್ನ ಬರಿ ಅಂತ ಅರ್ಥ. ಅಂದ್ರೆ ನಾವು ಮೊದಲಿಗೆ ಏನು ತಿಳ್ಕೊಬೇಕು ಅಂದ್ರೆ ಮೊದಲ 3 ರಾಷ್ಟ್ರಪತಿಗಳು, ಕೊನೆಯ 3 ರಾಷ್ಟ್ರಪತಿಗಳನ್ನು ನೆನಪಿಟ್ಕೊಂಡ್ರೆ ಈ ಸರಳವಾಗಿ ಅರ್ಥ ಆಗ್ತೈತಿ. ಅಂದ್ರೆ ಮೊದಲನೇ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ರಾಜೇಂದ್ರ ಪ್ರಸಾದ್, ಎರಡನೇದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ನು ನೋಡ್ತಾ ಹೋಗ್ತೀವಿ, ಮೂರನೇದು ಡಾಕ್ಟರ್ ಜಾಕಿರ್ ಹುಸೇನನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕೊನೆಯ ಒಂದು 3 ರಾಷ್ಟ್ರಪತಿಗಳು ನೋಡೋದಾದ್ರೆ ಪ್ರಣಬ್ ಮುಖರ್ಜಿಯನ್ನು ನೋಡ್ತಾ ಹೋಗ್ತೀವಿ, ನಂತರದಲ್ಲಿ ರಾಮನಾಥ್ ಕೋವಿಂದ್ ನೋಡ್ತಾ ಹೋಗ್ತೀವಿ, ಈಗ ಪ್ರಸ್ತುತ ದ್ರೌಪದಿ ಮುರ್ಮುರವರನ್ನು ಕಾಣ್ತಾ ಹೋಗ್ತೀವಿ. ಮೊದಲ 3 ರಾಜೇಂದ್ರ ಪ್ರಸಾದ್, ರಾಧಾಕೃಷ್ಣನ್, ಜಾಕಿರ್ ಹುಸೇನನ್ನು ನೋಡ್ತಾ ಹೋಗ್ತೀವಿ. ಕೊನೆಯ 3 ಏನದು ಪ್ರಣಬ್ ಮುಖರ್ಜಿ, ರಾಮನಾಥ್ ಕೋವಿಂದ್, ಪ್ರಸ್ತುತ ದ್ರೌಪದಿ ಮುರ್ಮುರವನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನೆನಪಿಟ್ಕೊಳ್ರಿ ಅಂತ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಮೊದಲ ಒಂದು ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಪ್ರತಿಭಾ ಸಿಂಗ್ರವರನ್ನು ನೋಡ್ತಾ ಹೋಗ್ತೀವಿ. ಯಾರು ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಪ್ರತಿಭಾ ಸಿಂಗ್ ಪಾಟೀಲ್ನವರನ್ನು ನೋಡ್ತಾ ಹೋಗೋದನ್ನು ಗಮನಿಸ್ತಾ ಹೋಗ್ಬೇಕು. ಮತ್ತೆ ಮುಂದುವರ್ತಾ ನೋಡ್ತಾ ಹೋಗೋಣ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ
ಒಂದು ಅಧಿಕಾರ ಐತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಒಂದು ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವಂತಿಲ್ಲ. ಅಂದ್ರೆ ಈ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಅನುಮತಿ ಪಡೆದುಕೊಂಡಿರಬೇಕು. ಯಾರ ಅನುಮತಿ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಒಂದು ಪೂರ್ವಾನುಮತಿ ಪಡಿಬೇಕು. ಆ ಒಂದು ಅನುಮತಿ ಪಡೆದೇ ಇಲ್ಲದೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವಂತಿಲ್ಲ. ಜೊತೆಗೆ ಕೇಂದ್ರ ಹಣಕಾಸು ಆಯೋಗದ ಒಂದು ವರದಿ, ಮಹಾಲೇಖಪಾಲರು ಮತ್ತು ಲೆಕ್ಕ ನಿಯಂತ್ರಕ ನೀಡಿದಂಥ ವರದಿಯನ್ನು ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಾಧ್ಯಕ್ಷರು ಶಿಫಾರಸು ಮಾಡ್ತಾ ಹೋಗ್ತಾರೆ. ಕೇಂದ್ರ ಹಣಕಾಸು ಆಯೋಗ ಏನು ವರದಿ ಸಲ್ಲಿಸ್ತತಿ ಮತ್ತು ಮಹಾಲೇಖಪಾಲರು ಮತ್ತು ಲೆಕ್ಕ ನಿಯಂತ್ರಕ ನೀಡಿದಂಥ ವರದಿಯನ್ನು ಆ ಸಂಸತ್ತಿನೊಳಗೆ ಚರ್ಚೆ ಮಾಡಿರಿ ಅಂತಂದು ರಾಷ್ಟ್ರಾಧ್ಯಕ್ಷರು ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಭಾರತದ ಒಂದು ಸಂಚಿತ ನಿಧಿ, ಯಾವ ನಿಧಿ? ಸಂಚಿತ ನಿಧಿ ಮತ್ತು ತುರ್ತು ನಿಧಿಗಳು ಇವರ ಒಂದು ನಿಯಂತ್ರಣದಲ್ಲಿದೆ. ಯಾರ ಒಂದು ನಿಯಂತ್ರಣದೊಳಗೆ? ಭಾರತದ ಸಂಚಿತ ನಿಧಿ ಮತ್ತು ತುರ್ತು ನಿಧಿ ನಿಯಂತ್ರಣದ ಐತ ನೋಡೋದಾದ್ರೆ ರಾಷ್ಟ್ರಪತಿಯವರ ನಿಯಂತ್ರಣದೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಈ ನಿಧಿಯಿಂದ ವೇತನ ಬಿಡುಗಡೆ ಮಾಡಲಾಗ್ತದೆ. ಈ ಸಂಚಿತ ನಿಧಿಯಿಂದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಈ ನಿಧಿಯಿಂದ ವೇತನ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಈ ಹಣಕಾಸು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಇವರ ಒಂದು ಒಪ್ಪಿಗೆ ಅವಶ್ಯಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಹಣಕಾಸು ಮಸೂದೆ ಕಾಯ್ದೆ ಆಗಬೇಕಪ್ಪ ಅಂದ್ರೆ ಇವರ ಒಂದು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಮುಖ್ಯವಾಗಿ ಅವಶ್ಯಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಸೇನಾ ಅಧಿಕಾರಿಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಸೇನಾ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ನೋಡಿದಾಗ ರಾಷ್ಟ್ರಾಧ್ಯಕ್ಷರು ಮೊದಲಿಗೆ ಹೇಳಿದ್ದೆ ಸಮಸ್ತ ಸೇನಾ ಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ಅಂದ್ರೆ ಭೂಸೇನೆ, ವಾಯುಸೇನೆ, ನೌಕಾಪಡೆಯ ಒಂದು ಮುಖ್ಯಸ್ಥರಾಗಿರ್ತಾರೆ ಮತ್ತು ಆ ಕೇಂದ್ರ ಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಅಂದ್ರೆ ಮುಖ್ಯಸ್ಥರನ್ನ ಇವರು ಏನು ತಮಗಿಷ್ಟಂತೆ ಮಾಡಂಗಿಲ್ಲ. ಅಂದ್ರೆ ಕೇಂದ್ರ ಮಂತ್ರಿ ಮಂಡಲ ಸಲಹೆ ಮೇರೆಗೆ ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಸಂಸತ್ತಿನ ಒಂದು ಒಪ್ಪಿಗೆಯ ಮೇರೆಗೆ, ಅಂದ್ರೆ ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಪ್ರಮುಖ ದಂಡನಾಯಕರಾಯ್ತು. ಅಂದ್ರೆ 3 ಸೇನಾಪಡೆಗಳ ಮಹಾದಂಡನಾಯಕರಾಗಿತ್ತು. ಆ ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವಂಥ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ತುರ್ತು ಪರಿಸ್ಥಿತಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನದ 18ನೇ ಭಾಗದಲ್ಲಿ 3 ವಿಧದ ಒಂದು ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ತುರ್ತು ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತೀವಿ. ಎಷ್ಟನೇ ಭಾಗದೊಳಗೆ ನೋಡ್ತಾ ಹೋಗ್ತಪ್ಪ ಅಂದ್ರೆ ಸಂವಿಧಾನದ 18ನೇ ಭಾಗದೊಳಗೆ 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿಯೊಳಗೆ ನೋಡ್ತಾ ಹೋಗ್ತೀವಿ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು 356ರೊಳಗೆ ನೋಡ್ತಾ ಹೋಗ್ತೀವಿ. ಹಣಕಾಸು ತುರ್ತು ಪರಿಸ್ಥಿತಿಯನ್ನು 360ನೇ ವಿಧಿಯೊಳಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ತುರ್ತು ಪರಿಸ್ಥಿತಿಯು ಸಂವಿಧಾನದ 18ನೇ ಭಾಗದಲ್ಲಿ 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ರಲ್ಲಿ ನೋಡ್ತಾ ಹೋಗ್ತೀವಿ. ರಾಜ್ಯ ತುರ್ತು ಪರಿಸ್ಥಿತಿ 356ರೊಳಗೆ ನೋಡ್ತಾ ಹೋಗ್ತೀವಿ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು 360ರ ಒಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಷ್ಟ್ರಪತಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.